ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕಲಬುರಗಿ ಜಿಲ್ಲೆಯ ಚಿತ್ತಾಪುರದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪಥಸಂಚಲನದ ಜಟಾಪಟಿ ಕಳೆದ 1 ತಿಂಗಳಿಂದ ಆಗ್ತಾ ಇದೆ. ಇದೀಗ ರಾಜ್ಯ ಸರ್ಕಾರ ಅದರ ನಿಲುವನ್ನು ತಿಳಿಸೋದಿದೆ. ಚಿತ್ತಾಪುರದ RSS ಪಥಸಂಚಲನದ ಜಟಾಪಟಿ ಪಥಸಂಚಲನಕ್ಕೆ ಅನುಮತಿ ಕೋರಿ ನೀಡಿದ್ದಂಥ ಅರ್ಜಿ ಇದು ಮಧ್ಯಾಹ್ನ 2:30 ಹೈಕೋರ್ಟ್ನಲ್ಲಿ ವಿಚಾರಣೆ ಆಗುತ್ತೆ. ಸರ್ಕಾರದ ನಿಲುವನ್ನು ತಿಳಿಸ್ತೀವಿ ಅಂತ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಅವರು ಹೇಳಿದ್ರು. ಇವತ್ತು ತನ್ನ ನಿಲುವನ್ನು ಸರ್ಕಾರ ತಿಳಿಸುತ್ತೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 100ನೇ ವರ್ಷದ ಸಂಭ್ರಮಾಚರಣೆಯಲ್ಲಿದೆ. ಹೀಗಾಗಿ ನಾವು ಪಥಸಂಚಲನ ಮಾಡ್ತೀವಿ ಅಂತ ತಹಶೀಲ್ದಾರ್ ಅವರಿಗೆ ಮನವಿಯನ್ನು ಕೊಟ್ಟಿದ್ದರು ಅಕ್ಟೋಬರ್ 10ನೇ ತಾರೀಕಿಗೆ. ಅಲ್ಲಿಯ ತಹಶೀಲ್ದಾರರು ಪಥಸಂಚಲನಕ್ಕೆ ಅನುಮತಿ ಇಲ್ಲ ಅಂತ ಹೇಳಿದ್ರು. ಅದಾದ ನಂತರ RSSನವರು ಹೈಕೋರ್ಟಿಗೆ ಹೋಗಿದ್ರು. ನೀವೇ ಬಗೆಹರಿಸಿಕೊಳ್ಳಿ, ಸಂಧಾನ ಸಭೆಗಳನ್ನು ಮಾಡಿ ಅಂತ ಹೈಕೋರ್ಟ್ ಸೂಚನೆ ಕೊಟ್ಟಿತ್ತು. ಸಂಧಾನ ಸಭೆಗಳಾಯಿತು. ಇದಾದ ನಂತರ ಬೇರೆ ಬೇರೆ ಸಂಘಟನೆಯವರು RSS ಪಥಸಂಚಲನದ ದಿನವೇ ನಮಗೂ ಕೂಡ ಪಥಸಂಚಲನ ಮಾಡೋದಕ್ಕೆ ಅವಕಾಶವನ್ನು ಕೊಡಬೇಕು ಅಂತ ಮನವಿಯನ್ನು ಸಲ್ಲಿಸಿದ್ರು. ಭಾರಿ ಗಂಭೀರ ಸ್ವರೂಪಕ್ಕೆ ಹೋದಂಥ ಪ್ರಕರಣ ಇದು. ಹೈಕೋರ್ಟ್ನಲ್ಲಿ ವಿಚಾರಣೆ ಆಯಿತು. ವಿಚಾರಣೆ ಆದ ನಂತರ ಸರ್ಕಾರದ ನಿಲುವೇನು ಅಂತ ಹೈಕೋರ್ಟ್ ಕೇಳಿತ್ತು. ಇದಕ್ಕೆ ಸರ್ಕಾರದ ಪರವಾಗಿ ಶಶಿಕಿರಣ್ ಶೆಟ್ಟಿ, ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ, ನಾವು 7ನೇ ತಾರೀಕಿಗೆ ಸರ್ಕಾರದ ನಿಲುವನ್ನು ಹೇಳ್ತೀವಿ ಅಂತ ಹೇಳಿದ್ರು. ಇವತ್ತು ಮಧ್ಯಾಹ್ನ ಅದು ವಿಚಾರಣೆಗೆ ಬರುತ್ತೆ. ಸರ್ಕಾರದ ನಿಲುವೇನಾಗಿರುತ್ತೆ ಅನ್ನೋದು ಸದ್ಯಕ್ಕಿರುವ ಪ್ರಶ್ನೆ. ಅವತ್ತು ಹೇಳಿರೋ ಪ್ರಕಾರ ಅವರು ಒಂದೇ ವಾರದಲ್ಲಿ ಎಲ್ಲ ಸಂಘಟನೆಯವರಿಗೂ ಕೂಡ ನಾವು ಕಾರ್ಯಕ್ರಮ ಮಾಡೋದಕ್ಕೆ, ಪಥಸಂಚಲನ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತೀವಿ ಅಂತ ಹೇಳಿದರು. ಹೀಗಾಗಿ ದಿನಾಂಕಗಳನ್ನೇನಾದರೂ ಇವತ್ತು ಕೋರ್ಟ್ಗೆ ಸರ್ಕಾರ ತಿಳಿಸ್ಕೊಡುತ್ತಾ, ಯಾವ ದಿನಾಂಕನಂದು RSS, ಮತ್ತೊಂದು ದಿನಾಂಕನಂದು ಇನ್ನೊಂದು ಸಂಘಟನೆ, ಹೀಗೆ ದಿನಾಂಕಗಳನ್ನು ಶೆಡ್ಯೂಲ್ ಮಾಡಿ ಸರ್ಕಾರ ಏನಾದರೂ ಕೊಡುತ್ತಾ? ಇದಕ್ಕೆ ಹೈಕೋರ್ಟ್ ಏನು ಹೇಳುತ್ತೆ? ಸದ್ಯಕ್ಕಿರುವಂಥ ಪ್ರಶ್ನೆ. ಇವತ್ತು ಮಧ್ಯಾಹ್ನ 2:30 ವಿಚಾರಣೆ ಇದೆ. RSS ಜಿಲ್ಲಾ ಸಂಚಾಲಕ ಅಶೋಕ್ ಪಾಟೀಲ್ರಿಂದ ಅರ್ಜಿದಾರರ ಪರವಾಗಿ ಅರುಣ್ ಶ್ಯಾಮ್ ಅವರು ವಾದ ಮಾಡಿದ್ರು. ಇವತ್ತು ಹೈಕೋರ್ಟ್ನಲ್ಲಿ ವಿಚಾರಣೆ ಆಗುತ್ತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭೀಮಪ್ಪ ಫೋನ್ ಸಂಪರ್ಕದಲ್ಲಿದ್ದಾರೆ. ಭೀಮಪ್ಪ, ದೊಡ್ಡ ಜಟಾಪಟಿ ಆಗಿದೆ. ಇವತ್ತಾದರೂ ಈ ಪ್ರಕರಣ ಬಗ್ಗೆ ಹರಿಬಹುದಾ? ಏನಾಗಬಹುದು ಅಂತೀರಿ? ಏನಂದ್ರೆ ಇಂದು ಮಧ್ಯಾಹ್ನ 2:30 ಹೈಕೋರ್ಟ್ನಲ್ಲಿ ಚಿತ್ತಾಪುರ್ನಲ್ಲಿ RSS ಪಥಸಂಚಲನಕ್ಕೆ ಸಂಬಂಧಿಸಿದಂತೆ ಏನಂದ್ರೆ ವಿಚಾರಣೆ ನಡೆಯಲಿದೆ. ಈಗಾಗಲೇ ನವೆಂಬರ್ 7ರಂದು ವಿಚಾರಣೆ ನಡೆಸಿದ್ದ ಏಕಸದಸ್ಯ ಪೀಠ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಏನಂದ್ರೆ ನೀವು ಒಂದು ನಿರ್ಧಾರ ತಿಳಿಸಿ ಅಂತ ಕೂಡ ಏನಂದ್ರೆ ಹೈಕೋರ್ಟ್ ಹೇಳಿತ್ತು. ಈ ಸಂದರ್ಭದಲ್ಲಿ ಸರ್ಕಾರದ ಅಡ್ವೊಕೇಟ್ ಜನರಲ್ ಅವರು ಶಶಿಕಿರಣ್ ಅವರು ಏನಂದ್ರೆ 1 ವಾರಗಳ ಕಾಲ ಅವಕಾಶ ನೀಡಿದ್ರು. ಯಾವ ಸಂಘಟನೆಗೆ ಯಾವ ದಿನಾಂಕ ಏನಂದ್ರೆ ನಿಗದಿ ಮಾಡಿ ಪಥಸಂಚಲನಕ್ಕೆ ಅನುಮತಿ ನೀಡಲಾಗುತ್ತೆ ಎಂದು ಲಿಖಿತ ರೂಪದಲ್ಲಿ ನಾವು ಕೋರ್ಟ್ಗೆ ತಿಳಿಸುತ್ತೇವೆ ಈ ಸಂದರ್ಭದಲ್ಲಿ ಅವರು ಹೇಳಿದ್ರು. ಹೀಗಾಗಿ ಕೋರ್ಟ್ ಏನಂದ್ರೆ 1 ವಾರ ಗಡುವು ನೀಡಿ ಆದೇಶ ನೀಡಿತ್ತು. ಇಂದು ಏನಂದ್ರೆ ಮಧ್ಯಾಹ್ನ 2:30 ಕಲಬುರಗಿ ನಗರದ ಹೈಕೋರ್ಟ್ ಪೀಠದಲ್ಲಿ ಏನಂದ್ರೆ ಮತ್ತೆ ವಿಚಾರಣೆ ನಡೆಯಲಿದೆ. RSS ಪಥಸಂಚಲನಕ್ಕೆ ಅಂದ್ರೆ RSSನವರು ನಾವು ನವೆಂಬರ್ 13 ಮತ್ತು ನವೆಂಬರ್ 16ರಂದು ನಮಗೆ ಏನಂದ್ರೆ ಅನುಮತಿ ನೀಡುವಂತೆ ಬೆಂಗಳೂರಿನಲ್ಲಿ ನಡೆದಿರ್ತಕ್ಕಂಥ ಸಭೆಯಲ್ಲಿ ಅವರು ಮಾಹಿತಿ ನೀಡಿದ್ರು. ಆ ಸಭೆ ಅಂತ ಏನಂದ್ರೆ ನವೆಂಬರ್ 13 ಅಂದ್ರೆ ಇವತ್ತು ಈಗಾಗಲೇ ಏನಂದ್ರೆ ವಿಚಾರಣೆ ಮುಂದೂಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ ನವೆಂಬರ್ 16ಕ್ಕೆ ಏನಂದ್ರೆ ಅವರು ಕೇಳಿದ್ರು. ಹೀಗಾಗಿ ಇಂದು ಏನಂದ್ರೆ ಹೈಕೋರ್ಟ್ ಏನಂದ್ರೆ ನವೆಂಬರ್ 16ಕ್ಕೆ ಅಂದ್ರೆ ಸರ್ಕಾರದ ನಿರ್ಧಾರದ ಮೇಲೆ ಏನಂದ್ರೆ ಡೇಟ್ ನಿಗದಿ ಆಗಿರುತ್ತೆ. ಸರ್ಕಾರ ಯಾವ ಡೇಟ್ ನಿಗದಿರುತ್ತೆ ಅಂತ ಏನಂದ್ರೆ ಇವತ್ತೇನಂದ್ರೆ ಮಧ್ಯಾಹ್ನ ನಡೆಯಲಿರುವ ವಿಚಾರಣೆಯಲ್ಲಿ ಗೊತ್ತಾಗಲಿದೆ. ಸದ್ಯ ಮಧ್ಯಾಹ್ನ 2:30 ನಡೆಯಲಿರುವ ಹೈಕೋರ್ಟ್ ನಲ್ಲಿ ಪಥಸಂಚಲನ ವಿಚಾರಣೆ ತೀವ್ರ ಕುತೂಹಲ ಕೆರಳಿಸಿದೆ ಅಂತಾನೆ ಹೇಳ್ಬೋದು. ಓಕೆ ಭೀಮಪ್ಪ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.